ಬೆಂಗಳೂರಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಂಪೂರ್ಣ ಪತ್ತೆಯಾಗಿಲ್ಲ ದರೋಡೆ ಗ್ಯಾಂಗ್ನ ಸುಳಿವು. ಬೆಂಗಳೂರಲ್ಲಿ 7 ಕೋಟಿ ರೂಪಾಯಿ ದರೋಡೆ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಂಪೂರ್ಣವಾಗಿ ದರೋಡೆ ಗ್ಯಾಂಗ್ನ ಸುಳಿವು ಪತ್ತೆಯಾಗಿಲ್ಲ. ದರೋಡೆಕೋರರ ಪತ್ತೆಗೆ 200 ಪೊಲೀಸರಿಂದ ಕಾರ್ಯಾಚರಣೆ ಮಾಡಲಾಗ್ತಿದೆ. ಬರೋಬ್ಬರಿ 200 ಪೊಲೀಸರು ಈ ಒಂದು ಕೆಲಸಕ್ಕಾಗಿ ಓಡಾಡ್ತಾ ಇದ್ದಾರೆ. 3 ಡಿಸಿಪಿಗಳು ಸೇರಿ 200 ಪೊಲೀಸರು, 5 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡಗಳಿಂದ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಿದೆ. ದರೋಡೆ ಗ್ಯಾಂಗ್ ಬೆನ್ನತ್ತಿ ಆಂಧ್ರ, ತಮಿಳುನಾಡಿನಲ್ಲಿ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಸುಮಾರು 1500ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. 2000ಕ್ಕೂ ಅಧಿಕ ಫೋನ್ ಕರೆಗಳನ್ನ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಖದೀಮರ ಸಾಗಿದ ಮಾರ್ಗದ ಟವರ್ ಡಂಪ್ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸುಮಾರು 2000 ಪೊಲೀಸರು ಈ ಒಂದು ಕೇಸ್ ಬೆನ್ನತ್ತಿ ಹೊರಟಿದ್ದಾರೆ. ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಈ ಒಂದು ದರೋಡೆ ಪ್ರಕರಣ ಇದೆಯಲ್ಲ, ಪೊಲೀಸರಿಗೆ ದೊಡ್ಡ ತಲೆ ಬಿಸಿ ಆಗಿದೆ. ಇದನ್ನ ಹೆಂಗಪ್ಪ ಭೇದಿಸೋದು ಅಂತ ಪೊಲೀಸರು ಪರದಾಡುವಂತಾಗಿದೆ. ಹರಸಾಹಸವನ್ನ ಪಡ್ತಾ ಇದ್ದಾರೆ. ದರೋಡೆಕೋರರ ಪತ್ತೆಗೆ 200 ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಬ್ರಲ್ಲ ಇಬ್ರಲ್ಲ, 200 ಪೊಲೀಸರು ಈ ಒಂದು ಪ್ರಕರಣದ ಬೆನ್ನತ್ತಿ ಹೊರಟಿದ್ದಾರೆ. 3 ಡಿಸಿಪಿಗಳು ಸೇರಿ 200 ಜನ ಪೊಲೀಸರಿದ್ದಾರೆ. 5 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 5 ತಂಡಗಳಿಂದ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ದರೋಡೆ ಗ್ಯಾಂಗ್ ಬೆನ್ನತ್ತಿ ಆಂಧ್ರ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ಎಲ್ಲ ಕಡೆ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಸುಮಾರು 1500ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ 2000ಕ್ಕೂ ಅಧಿಕ ಫೋನ್ ಕರೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಖದೀಮರು ಸಾಗಿದ ಮಾರ್ಗದ ಟವರ್ ಡಂಪ್ ಅನ್ನ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದನ್ನು ಏನಾದ್ರೂ ಮಾಡಿ ಭೇದಿಸಲೇಬೇಕು. ಯಾಕೆಂತಂದ್ರೆ 7 ಕೋಟಿ ಅಂತಂದ್ರೆ ತಮಾಷೆ ವಿಚಾರ ಅಲ್ಲ. ಏನಾದ್ರೂ ಮಾಡಿ ಈಗ ಏನು ದರೋಡೆಕೋರರಿದ್ದಾರೆ ಅವರನ್ನ ಬಂಧಿಸುವ ಕಾರ್ಯವನ್ನ ಮಾಡಲೇಬೇಕಾಗತ್ತೆ. ಸಣ್ಣ ಸುಳಿವು ಸಿಕ್ಕಿರೋದು ಅಂತ ಅಂದ್ರೆ ಈಗ ಏನ್ ಕಾನ್ಸ್ಟೇಬಲ್ನ ವಿಚಾರಣೆ ಮಾಡ್ತಾ ಇದ್ದಾರೆ, ಆತನಿಂದ ಏನಾದ್ರೂ ವಿಚಾರಗಳು ತಿಳಿದು ಬರುತ್ತಾ ಅಂತ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ.